ಅಮ್ಮ ಹೇಳಿದ್ರು ತಮ್ಮ ಪ್ರಸ್ತಾವನೆಯಲ್ಲಿ, ಇವತ್ತಿನ ಜಗತ್ತಿನಲ್ಲಿ ಏನು ನಡೀತದೆ, ಹ್ಯುಮ್ಯಾನಿಟಿ ಎಲ್ಲಿದೆ ಅಂತ. ನಮ್ಮ ವೈಸ್ ಚಾನ್ಸಲರ್ ಸರ್ ಹೇಳಿದ್ರು ಸ್ಕಿಲ್ ಅನ್ನ ಇಂಪ್ರೂವ್ ಮಾಡಿ ಅಂತ. ನಾನು ಒಂದು ಮಾತನ್ನ ಹೇಳ್ತೇನೆ. ಜೇಮ್ಸ್ ಹೆಕ್ಲರ್ ಅಂತ ಒಬ್ಬ ಎಕನಾಮಿಸ್ಟ್, ಚಿಕಾಗೋ, ಅಮೆರಿಕಾದ ಚಿಕಾಗೋ ಯೂನಿವರ್ಸಿಟಿಯ ಪ್ರೊಫೆಸರ್, 40 ವರ್ಷಗಳ ಕಾಲ ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ, ಅವರಿಗೆ ಇಕನಾಮಿಕ್ಸ್ ಅಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿತ್ತು ಕೆಲವು ವರ್ಷಗಳ ಹಿಂದೆ. ಆ 40 ವರ್ಷಗಳ ರಿಸರ್ಚ್ ಅಲ್ಲಿ ಮೂಡಿ ಬಂದಂತಹ ಒಂದು ಅದ್ಭುತವಾದಂತಹ ಒಂದು ಮಾತಿದೆ, ಒಂದು ಪಾಠ ಇದೆ. ಅನ್ಫಾರ್ಚುನೇಟ್ಲಿ ಅದು ವಿಶ್ವದಲ್ಲಿ ಜಾಸ್ತಿ ಪ್ರಚಾರ ಯಾರನ್ನು ಮಾಡುವುದಿಲ್ಲ. ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತರು ಮತ್ತು ಅತಿ ಹೆಚ್ಚು ಯಶಸ್ವಿ ಗಳಿಸಿದವರು, ಅದರಲ್ಲಿ 80% ಆರ್ ವಿತ್ ಹೈ ಸಾಫ್ಟ್ ಸ್ಕಿಲ್ಸ್, ನಾಟ್ ಹಾರ್ಡ್ ಸ್ಕಿಲ್ಸ್, ಹೈ ಸಾಫ್ಟ್ ಸ್ಕಿಲ್ಸ್. 80% ಜಗತ್ತಿನ ಯಾವುದೇ ಅಚೀವರ್ ನೋಡಿ, ಅವರ ಹತ್ರ ಇರುವುದು ಸಾಫ್ಟ್ ಸ್ಕಿಲ್ಸ್. ಪುಸ್ತಕದ ಬದನೆಕಾಯಿ ಅಲ್ಲ. ಪುಸ್ತಕದ ಬದನೆಕಾಯಿಯಿಂದ ಎಕ್ಸೆಲ್ ಆದವರು ಕೇವಲ 20% ಮಾತ್ರ. ಇದು ವಾಲ್ಟರ್ ನಂದಳಿಕೆ ಹೇಳ್ತಾ ಇಲ್ಲ, ಜೇಮ್ಸ್ ಹೆಕಲ್ ಅಮೆರಿಕಾದ ಇಕನಾಮಿಕ್ ನೊಬೆಲ್ ಪ್ರೈಸ್ ಪಡೆದಂತಹ ಒಬ್ಬ ವ್ಯಕ್ತಿ ತಮ್ಮ ರಿಸರ್ಚ್ ನಿಂದ ಹೇಳ್ತಾರೆ. ಅದರಿಂದ ನಿಮಗೆ ಹೇಳ್ತೇನೆ, ಮಕ್ಕಳಿಗೆ ಸಾಫ್ಟ್ ಸ್ಕಿಲ್ಸ್ ಅನ್ನ ಕಲಿಸಿ. ಇಮೋಷನಲ್ ಇಂಟೆಲಿಜೆನ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಡಿಸಿಪ್ಲಿನ್, ಇದೆಲ್ಲ ಸಾಫ್ಟ್ ಸ್ಕಿಲ್ಸ್ ಗಳಲ್ಲಿ ಬರ್ತವೆ. ಒಂದು ವೇಳೆ ನಮ್ಮ ಮಕ್ಕಳು ಸಾಫ್ಟ್ ಸ್ಕಿಲ್ ಅಲ್ಲಿ ಎಕ್ಸೆಲ್ ಆದ್ರೆ ಡೆಫಿನೆಟ್ಲಿ ಅವರು ಹಾರ್ಡ್ ಸ್ಕಿಲ್ ಅಲ್ಲಿ ಕೂಡ ಎಕ್ಸೆಲ್ ಆಗ್ತಾರೆ. ಮುಂದೆ ನಮ್ಮ ದೇಶದ ಮತ್ತು ನಮ್ಮ ಸಮಾಜದ ಒಂದು ಅತ್ಯುತ್ತಮ ನಾಗರಿಕರಾಗಿ ಅವರು ಬೆಳೀತಾರೆ. ಅದಕ್ಕಾಗಿ ಒಂದೇ ಮಾತನ್ನ ಪೇರೆಂಟ್ಸ್ಗೆ ನಾನು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳೊಂದಿಗೆ ಯಾವಾಗಲೂ ಹೋಲಿಸಬೇಡಿ, ಯಾವಾಗಲೂ ಬೇರೆ ಮಕ್ಕಳೊಂದಿಗೆ ಕಾಂಪಿಟಿಷನ್ ಮಾಡಲಿಕ್ಕೆ ಬಿಡಬೇಡಿ. ನೆವರ್ ಅಲೌ ಯುವರ್ ಚಿಲ್ಡ್ರನ್ ಟು ಕಾಂಪೀಟ್ ವಿತ್ ಅದರ್ಸ್. If your child is scoring 90% and your neighbor is scoring 95%, don't force, don't compare with that child. Just tell them, congratulations, you have scored 90. Next time, you just compete with yourself and score 2 marks extra. You compete with yourself 2 extra, and after another exam another 2 marks extra, and finally when you reach 98% you will win your war. ನೀವು ನಿಮ್ಮ ಮಕ್ಕಳು ತಮ್ಮಲ್ಲಿಯೇ ಒಂದು ಕಾಂಪಿಟ್ ಅನ್ನು ಮಾಡಿ, ತಮ್ಮದೇ ಒಂದು ಸ್ಪರ್ಧೆಯಿಂದ ಅವರು ಜಯಗಳಿಸ್ತಾರೆ. ಅದಕ್ಕಾಗಿ ಯಾವತ್ತು ಕೂಡ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ, ಯಾವತ್ತು ಕೂಡ ಕಾಂಪಿಟಿಷನ್ ಮಾಡಲಿಕ್ಕೆ ಬಿಡಬೇಡಿ. ಆದಷ್ಟು ಮಕ್ಕಳಿಗೆ ಮಿಸ್ಟೇಕ್ಸ್ ಅನ್ನ ಮಾಡಲಿಕ್ಕೆ ಬಿಡಿ, ಕ್ರಿಮಿನಲ್ ಮಿಸ್ಟೇಕ್ ಅಲ್ಲ, ಆದಷ್ಟು ಮಿಸ್ಟೇಕ್ ಅನ್ನ ಮಾಡಲಿಕ್ಕೆ ಬಿಡಿ. ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತೇನೆ, ಆದ್ರೆ ನನ್ನ ಲೈಫಲ್ಲಿ ನಾನು ಹೈಯೆಸ್ಟ್ ಮಿಸ್ಟೇಕ್ಸ್ ಮಾಡಿದ್ದೇನೆ. ಆದ್ರೆ ಮಾಡಿದ ಪ್ರತಿಯೊಂದು ಮಿಸ್ಟೇಕ್ ಇಂದ ಪಾಠವನ್ನ ಕಲಿತಿದ್ದೇನೆ. ಒಮ್ಮೆ ಮಾಡಿದ ಮಿಸ್ಟೇಕ್ಸ್ ಅನ್ನ ಇನ್ನೊಮ್ಮೆ ಮಾಡದಂತೆ ನೋಡಿದ್ದೇನೆ. ಫೈನಲಿ ದ ಲಾಸ್ಟ್, ದಿಸ್ ಇಸ್ ಫಾರ್ ಆಲ್ ಆಫ್ ಯು ಮೈ ಡಿಯರ್ ಪೇರೆಂಟ್ಸ್. ದಿಸ್ ಇಸ್ 3-liner, ಮೈ ಫೇವರೇಟ್ ಹಿಂದಿ. ಗಲ್ತಿ ಕರ್ನಾ ಪ್ರಕೃತಿ ಹೈ, गलती करना प्रकृति है, गलती मानना संस्कृति है, गलती मानना संस्कृति है, गलती सुधारना प्रगति है. जय हिंद.